ಸ್ನೇಹಿತರೆ, ಆನ್ಲೈನ್ ಮುಖಾಂತರ ರೈಲ್ವೆ ರಿಸರ್ವೇಷನ್ ಟಿಕೆಟ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂದರೆ ನೀವು ಈ ಥರದ ಅಂದರೆ IRTC ಆ್ಯಪನ್ನು ಇಟ್ಕೊಂಡಿರಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ನೀವು ಸ್ಟೋರ್ಗೆ ಹೋಗಿ. ಓಕೆ, ಈ ಸ್ಟೋರ್ಗೆ ಹೋದೆ ಸರ್ಚ್ ಬಾರಲ್ಲಿ ಬನ್ನಿ. ಸರ್ಚ್ ಬಾರಲ್ಲಿ ನೀವು ಡೈರೆಕ್ಟಾಗಿ IRTC ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರದ್ದು ಅಪ್ಲಿಕೇಶನ್ ಒಂದು ಓಪನ್ ಆಗುತ್ತೆ. ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಓಕೆ, ಈ ಒಂದು ಅಪ್ಲಿಕೇಶನನ್ನು ನೀವು ಓಪನನ್ನು ಮಾಡ್ಕೋಬೇಕಾಗತ್ತೆ. ಯಾಕಪ್ಪ ಅಂದರೆ ನಾನು ಆಲ್ರೆಡಿ ಈ ಒಂದು ಅಪ್ಲಿಕೇಶನನ್ನು ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾನು ಈಗ ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಟ್ರೈನ್ ಅನ್ನೋದೇನಿದೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ. ಓಕೆ, ಸೊ ಇದ್ರ ಮೇಲೆ ನಾವು ಈಗ ಫಸ್ಟಿಗೆ ಏನು ಕ್ಲಿಕ್ ಮಾಡೋಣ. ಓಕೆ, ಸೊ ಇದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡಿದಾಗ ಏನು ತಾವುಗಳು ಗಮನಿಸ್ತಾ ಇದ್ದೀರಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಕ್ಲಿಕ್ ಮಾಡಿದಾಗ ನೋಡಿ, ನಾನು ಈಗ ಎಲ್ಲಿಂದ ಎಲ್ಲಿವರೆಗೂ ಬುಕ್ ಮಾಡಬೇಕಪ್ಪ ಅಂದರೆ ನನಗೀಗ ಯಶವಂತಪುರಿಂದ ವಾಸ್ಕೋಡಿಗಾಮ ಅಂದರೆ ಬೆಂಗಳೂರು ಯಶವಂತಪುರದಿಂದ ಗೋವಾಕ್ಕೆ ವಾಸ್ಕೋಡಿಗಾಮ ಟ್ರೈನಿಗೆ ನಾನು ಬುಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟ್ರೈನಿಗೆ ಬುಕ್ ಮಾಡಬೇಕಾದ್ರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ದೀರಿ, ಈ ಒಂದು ಬುಕ್ಕನ್ನು ಮಾಡಬೇಕಾದ್ರೆ ಯಶವಂತಪುರ ಟು ವಾಸ್ಕೋ. ಓಕೆ, ಸೊ ಯಾವ ಒಂದು ಕ್ಲಾಸಿಗೆ ಬುಕ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ತಾವುಗಳು ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಯಾವ ಒಂದು ದಿನಾಂಕಕ್ಕೆ ನಾವಿಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇದ್ರ ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಕ್ಲಿಕ್ ಮಾಡೋಣ. ಅಂದರೆ ಯಾವ ಒಂದು ಡೇಟ್ ಇದೆ ಆ ಡೇಟಿಗೆ ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನನಗೆ ಬೇಕಾಗಿರ್ತಕ್ಕಂಥ ಇದು ಜುಲೈ 2026 ನನಗೆ ಬೇಕಾಗಿರೋದು ಆಗಸ್ಟ್ ತಿಂಗಳಲ್ಲಿ. ಓಕೆ, ಇಲ್ಲಿ ಗಮನಿಸ್ತಾ ಇದ್ದೀರಿ. ಓಕೆ, ಈ ಆಗಸ್ಟ್ ತಿಂಗಳಲ್ಲಿ ನನಗೆ 9 ತಾರೀಕಿಗೆ ನನಗೆ ಅಂದರೆ ಆಗಸ್ಟ್ 2026 9ಗೆ ಬೇಕಾಗಿರ್ತಕ್ಕಂಥದ್ದು. ನಾನೀಗ ಇದ್ರ ಮೇಲೆ 9th ಮೇಲೆ ಕ್ಲಿಕ್ ಮಾಡಿ ಓಕೆ ಬಟನ್ಗೆ ಮಾಡ್ತೀನಿ. ಮಾಡಿದಾಗ ಇಲ್ಲಿ ಸರ್ಚ್ ಬಾರ್ ಮೇಲೆ ಏನಿದೆ, ಈ ಸರ್ಚ್ ಬಾರ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಓಕೆ, ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದಾಗೆ ನಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ ಯಾವ ಒಂದು ಟ್ರೇನು ಮತ್ತು ಇಲ್ಲಿ ಟ್ರೇನ್ ನಂಬರ್ ಕೂಡ ಇದೆ. ಓಕೆ, ಇಲ್ಲಿ ಆ ಟ್ರೇನು ಬಿಡ್ತಕ್ಕಂಥ ಸಮಯ ಮತ್ತು ರೀಚ್ ಆಗ್ತಕ್ಕಂಥ ಅಂದರೆ ಯಾವ ಒಂದು ಸಮಯಕ್ಕೆ ಬಿಡ್ತದೆ, ಯಾವ ಒಂದು ಸ್ಥಳಕ್ಕೆ ಮತ್ತು ಯಾವ ಒಂದು ಟೈಮಿಂಗ್ಗೆ ರೀಚ್ ಆಗ್ತದೆ ಎಂಬುದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಇನ್ನೊಂದು ತಾವುಗಳು ಇಲ್ಲಿ ಗಮನಿಸಬಹುದಾಗಿ ಯಾವ್ಯಾವ ವಾರ ಇರುತ್ತೆ ನೋಡಿ, ಇದು ಫುಲ್ ವೀಕ್ ಇರ್ತಕ್ಕಂಥ ಟ್ರೈನ್ ಆಗಿದೆ. ಓಕೆ, ಅದರಲ್ಲಿ ಈ ಒಂದು SL ಇರ್ತಕ್ಕಂಥದ್ದು ನಾವೀಗ SL ರಿಸರ್ವೇಷನ್ಗೆ ಮಾಡ್ತಾ ಇದ್ದೀವಿ ಈ ಒಂದು ಕೋಚಿಗೆ. ಓಕೆ, ಸೊ ಈ ಒಂದು ಕೋಚಿಗೆ ನಾವು ಮಾಡಬೇಕಾದ್ರೆ ನಾವು SL ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. SL ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಅವೈಲೇಬಿಲಿಟಿ ತಾವುಗಳು ಗಮನಿಸಬಹುದಾಗಿದೆ. ನೋಡಿ, ಅವೈಲೇಬಿಲಿಟಿ ಎಷ್ಟಿದೆ ನಮಗೆ ಅಪ್ಪ ಅಂತಂದರೆ 394 ಇಲ್ಲಿ ಅವೈಲೇಬಲ್ ಇದ್ದಾವೆ, ಸೀಟ್ ಅವೈಲೇಬಲ್ ಇರ್ತಕ್ಕಂಥದ್ದು. ಓಕೆ, SL ಸ್ಲೀಪರ್ ಕೋಚ್ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಯಶವಂತಪುರ ಏನು ಟ್ರೈನ್ ಇದೆ ಅಂದರೆ ವಾಸ್ಕೋ ಯಶವಂತಪುರ ಅನ್ನೋ ಟ್ರೈನು. ಓಕೆ, ಡೇಟು ಟೈಮು ಮತ್ತು ಇರ್ತಕ್ಕಂಥದ್ದು. ಓಕೆ, ಇಲ್ಲಿ ತಾವು ಇನ್ನೊಂದು ಗಮನಿಸಬಹುದಾಗಿದೆ ದಿನಾಂಕ ಕೂಡ ನೋಡಿ, ಸಂಡೇ ಇರ್ತಕ್ಕಂಥದ್ದು 9th ಆಗಸ್ಟ್ 2026. ಇಲ್ಲಿ ನೋಡಿ, ಮಂಡೇ 10th ಆಗಸ್ಟ್ 2026ಕ್ಕೆ ರೀಚ್ ಆಗ್ತಕ್ಕಂಥದ್ದು. ಓಕೆ, ಸೊ ಈಗ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಪ್ಲಿಕೇಶನ್ಗೆ ಇರ್ತಕ್ಕಂಥ ಒಂದು ಫೀ ಕೂಡ ತೋರಿಸ್ತಾ ಇದೆ ನೋಡಿ, 400 ರೂಪಾಯಿ ಇದೆ ನೋಡಿ ಇಲ್ಲಿ. ಓಕೆ, ಈ 400 ರೂಪಾಯಿ ಫೀ ಇರ್ತಕ್ಕಂಥದ್ದು. ಪ್ಯಾಸೆಂಜರ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ಪ್ಯಾಸೆಂಜರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅಲ್ಲಿ ಪಾಸ್ವರ್ಡ್ ಕೇಳ್ತದೆ. ನಾನು ಆಲ್ರೆಡಿ ಪಾಸ್ವರ್ಡ್ ಎಲ್ಲ ಲಾಗಿನ್ ಆಗಿರೋದ್ರಿಂದ ನಾನು ಅದಕ್ಕೆ ಎಕ್ಸಿಸನ್ನು ಕೊಡ್ತಾ ಇದ್ದೀನಿ. ಆ ಎಕ್ಸಿಸನ್ನು ಕೊಟ್ಟಾದ ಬಳಿಕೆ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ. ಪ್ಯಾಸೆಂಜರ್ ಡೀಟೇಲ್ಸನ್ನು ನಾವಿಲ್ಲಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಸೀನಿಯರ್ ಸಿಟಿಜನ್ ಬಗ್ಗೆ ಮಾಹಿತಿ ಇರುತ್ತೆ, ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲಿ ಇನ್ನೊಂದು ತಾವುಗಳು ಗಮನಿಸಬಹುದಾಗಿದೆ, ಟ್ರೈನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಮಾಹಿತಿ ಇರ್ತದೆ. ನಾವು ಆಲ್ರೆಡಿ ಮುಂಚೆ ಹೇಳಿದ್ದೆ ನಿಮಗೆ. ಓಕೆ, ನೀವು ಇನ್ನೊಂದು ಸಾರಿ ಇದ್ರ ಬಗ್ಗೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಏನಾದರೂ ಮಿಸ್ಟೇಕ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಇದಾದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಪ್ಯಾಸೆಂಜರ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನಾನು ಪ್ಯಾಸೆಂಜರ್ ಹೆಸರನ್ನು ಇಲ್ಲಿ ಟೈಪ್ ಮಾಡೋಣ. ಓಕೆ, ಪ್ಯಾಸೆಂಜರ್ ಹೆಸರನ್ನು ಇದು ಮಾಡಿದ್ದೀನಿ. ಅವ್ರಿಗಿರ್ತಕ್ಕಂಥ ಏಜು ಫೀಮೇಲು ಯಾವ ಒಂದು ಕೆಟಗರಿ ಇರ್ತೀರಿ. ಓಕೆ, ಸೊ ಇಲ್ಲಿ ಅವರು ಮೇಲೆ ಇರ್ತಕ್ಕಂಥದ್ದು ತಾವುಗಳು ಗಮನಿಸಬಹುದಾಗಿದೆ. ಹೆಸರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಆಮೇಲೆ ಅವ್ರಿಗಿರ್ತಕ್ಕಂಥ ಏಜು ಫೀಮೇಲು ಯಾವುದಾಗಿರ್ತಾರೆ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇದಾದ ನಂತರ ಇಲ್ಲಿ ತಾವುಗಳು ಗಮನಿಸಬಹುದಾಗಿದೆ ನ್ಯಾಷನಾಲಿಟಿ ಇರ್ತಕ್ಕಂಥದ್ದು ಇಲ್ಲಿ ಇಂಡಿಯನ್ ಆಗಿರಬೇಕಾಗತ್ತೆ. ನೀವು ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನೀವು ಯಾವುದರ ಸೀಟ್ ನೋಡಿ, ಈ ಸೀಟಲ್ಲಿ ನೋಡಿ ಎಷ್ಟಿದೆಪ್ಪ ಅಂದರೆ ನೋ ರೆಫರೆನ್ಸ್ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲಿ ನೋ ರೆಫರೆನ್ಸ್ ಅಂತಲೇ
ಕೊಡ್ಬೋದಾಗಿದೆ. ನಿಮಗೆ ಲೋವರ್ ಸೀಟ್ ಬೇಕಾ, ಮಿಡಲ್ ಕ್ಲಾಸ್ ಬೇಕಾ, ಅಪ್ಪರ್ ಬೇಕಾ, ಅಥವಾ ಸೈಡ್ ಲೋವರ್ ಬೇಕಾ, ಅಥವಾ ಸೈಡ್ ಅಪ್ಪರ್ ಬೇಕಾ, ಇದರಲ್ಲಿ ಯಾವುದಾದ್ರೂ ನೀವು ಚೂಸನ್ನು ಮಾಡ್ಕೊಂಗಿದ್ರೆ ನಿಮಗೆ ಅದೇ ಸೀಟ್ ಸಿಗ್ತದೆ ಅವೈಲೇಬಿಲಿಟಿ ಇದ್ದರೆ. ಓಕೆ, ಸೊ ಈಗ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಮಗೆ ಇಲ್ಲಿ ಅಪ್ಪರ್ ಬೇಕಾಗಿದೆ. ಅಪ್ಪರನ್ನು ನಾನು ಇಲ್ಲಿ ಚೂಸ್ ಮಾಡ್ತಾ ಇಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ, ಅಪ್ಪರ್ ಅಂತ ಬಂದಿದೆ. ಇದಾದ ನಂತರ ಸುನೀಲ್ ಅಂತ ಇದೆ. ಏಜ್ ಆಲ್ರೆಡಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾರ್ಡ್ ಪ್ಯಾಸೆಂಜರ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾರ್ಡ್ ಪ್ಯಾಸೆಂಜರ್ಗೆ ಕ್ಲಿಕ್ ಮಾಡಿದಾಗ ಫೈನಲ್ ಆಗಿ ಇದು ಸಬ್ಮಿಟ್ ಮಾಡ್ತಕ್ಕಂಥದ್ದು ಇರ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಇಲ್ಲಿ ಯಾವ ಒಂದು ಟ್ರೈನನ್ನು ನೀವು ಇದು ಚೂಸ್ ಮಾಡ್ಕೊಂಡಿದ್ದೀರಿ, ಸಮಯ ಮತ್ತು ದಿನಾಂಕ ಒಂದು ಲಾಸ್ಟಿಗೆ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಅಂದರೆ ಕಂಪ್ಯೂಸ್ ಮಾಡ್ಕೋಬೇಡಿ. ಯಾಕಂದರೆ ನೀವು ಒಂದು ಸಾರಿ ನೀವು ಇದನ್ನು ಸಬ್ಮಿಟ್ ಕೊಟ್ಬಿಟ್ರೆ ಅದು ಬುಕ್ಕಿಂಗ್ ಆಗಿಬಿಡ್ತದೆ. ಓಕೆ, ಹೆಸರು, ನೇಮು, ಓಕೆ, ಇರ್ತಕ್ಕಂಥದ್ದು, ಇಲ್ಲಿ ಏಜು, ಓಕೆ, ಯಾವುದು ಸೆಲೆಕ್ಟ್ ಮಾಡಿದ್ರೆ ಸೀಟ, ಇದೆಲ್ಲವೂ ಆದ ನಂತರ ಪ್ರಿವ್ಯೂ ಜರ್ನಿ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪ್ರಿವ್ಯೂ ಜರ್ನಿ ಮೇಲೆ ಕ್ಲಿಕ್ ಮಾಡಿದಾಗೆ ಇಲ್ಲಿ ನೋಡಿ ಡೀಟೇಲ್ಸ್ ಎಲ್ಲ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಈ ಒಂದು ಡೀಟೇಲ್ಸನ್ನು ಇದು ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ಸರಿ ರೀಚೆಕ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಎಷ್ಟು ಏನು ಕಾಣ್ತಾ ಇದೆ, ಈ ಒಂದು ಕ್ಯಾಪ್ಚರ್ ಏನಿದೆ ನೋಡಿ, ಡಿ, ಇ ಮತ್ತು ಸ್ಮಾಲ್ ಇ ಇದೆ, ಬಿಗ್ ಎನ್ ಇದೆ ಮತ್ತು ಜಿ ಇದೆ. ಈಗ ನಾನು ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಾ ಇದೆ 418.15. ಈ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಪ್ರೊಸೀಡ್ ಪೇ ಮೇಲೆ ಕ್ಲಿಕ್ ಮಾಡೋಣ. ಈ ಪ್ರೊಸೀಡ್ ಮೇಲೆ ಇಲ್ಲಿರ್ತಕ್ಕಂಥ ಒಂದು ಅಲರ್ಟ್ ಮೆಸೇಜ್ ಬರ್ತದೆ, ಡೈರೆಕ್ಟಾಗಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ದು ಬರ್ತದೆ ಸ್ನೇಹಿತರೆ. ನೋಡಿ, ಆಟೋ ಪೇಮೆಂಟ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಯು ಪಿ ಐ, ಜಿ ಪೇ ಏನಿದೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಏನು ಯೂಸ್ ಮಾಡ್ತಾಯಿದ್ರಿ, ಅಥವಾ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾಯಿದ್ರೆ, ನೀವು ಯಾವ ಒಂದು ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಕಾರ್ಡನ್ನು ಯೂಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಇದ್ರ ಮುಖಾಂತರ ನೋಡಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಹೇಳೋದಾದರೆ, ಇಲ್ಲಿ ನೋಡಿ, ಇಲ್ಲಿ ಜಿ ಪೇ ಇರ್ತಕ್ಕಂಥದ್ದು, ಜಿಯೋ ಇರ್ತಕ್ಕಂಥದ್ದು, ಫೋನ್ಪೇ, ಗೂಗಲ್ ಪೇ ATM, ಓಕೆ, ಈ ಥರದ್ದೆಲ್ಲ ಭಾಳ ಆಪ್ಷನ್ಸ್ ಇದ್ದಾವೆ. ನೀವು ಯಾವುದನ್ನು ಚೂಸ್ ಮಾಡ್ಕೋತೀರೋ ಅದ್ರ ಮೇಲೆ ನಿಮಗೆ ಆಯ್ಕೆ ಇರ್ತದೆ. ನೀವು ಡೈರೆಕ್ಟಾಗಿ, ಅಥವಾ ನಾನು ಜಿ ಪೇ ಯಾವುದೂ ಇಲ್ಲ, ನಾವು ಡೈರೆಕ್ಟಾಗಿ ಡೆಬಿಟ್ ಕಾರ್ಡು ಇರೋಂಗಿದ್ರೆ ನೀವು ಡೈರೆಕ್ಟಾಗಿ ಡೆಬಿಟ್ ಕಾರ್ಡ್ ಮೇಲೆ ಇದು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗೆ ನೀವು ಇಲ್ಲಿ ಡೆಬಿಟ್ ಕಾರ್ಡಲ್ಲಿ ಯಾವ ಒಂದು ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದೀರಿ, ಓಕೆ, ಸೊ ಈ ಯಾವ ಒಂದು ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿ ಸ್ನೇಹಿತರೆ, ಕ್ಯಾಪ್ಚರ್ ಮೇಲನ್ನು ಏನು ನಾನು ಟೈಪ್ ಮಾಡಿದ್ದೀನಿ, ಅದರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದಾದ ಬಳಿಕ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಪೇಮೆಂಟ್. ಓಕೆ, ಸೊ ನಾವು ಯಾವ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದೀವಿ, ಅಥವಾ ಜಿ ಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಯು ಪಿ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್. ಓಕೆ, ಸೊ ಈಗ ನಾವು ಚೂಸ್ ಮಾಡ್ಕೊಳ್ತಾ ಇದ್ದೀವಿ. ನಾನೀಗ ಫೋನ್ಪೇನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೊಸೀಡ್ ಮೇಲೆ ಕೊಡ್ತೀನಿ, ಮತ್ತೆ ಇಲ್ಲಿ ಗಮನಿಸ್ತಾ ಇದ್ದೀನಿ, ಮತ್ತೆ ಫೋನ್ಪೇನ ಚೂಸ್ ಮಾಡ್ಕೊಂಡು ಮತ್ತೆ ನಾನು ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಪೇ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಅದು ವೇಟಿಂಗ್ ಪ್ರೊಸೀಜರ್ ಇರ್ತದೆ ನೋಡಿ. 412.25 ಅನ್ನೋದ್ರ ಮೇಲೆ ಏನಿದೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನನಗಿರ್ತಕ್ಕಂಥ ಏನು ಪಾಸ್ವರ್ಡ್ ಏನಿದೆ, ಅಂದರೆ ಏನಿರ್ತಕ್ಕಂಥ ಫೋನ್ಪೇದೇನು ಪಾಸ್ವರ್ಡ್ ಇದೆ ಅಲ್ವಾ, ಸೊ ಆ ಪಾಸ್ವರ್ಡನ್ನು ನಾನೀಗ ಎಂಟ್ರಿ ಮಾಡಿದ್ದೀನಿ. ನೋಡಿ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಪೇಮೆಂಟ್ ಸಕ್ಸಸ್ಫುಲ್ ಅಂದ ತಕ್ಷಣ ಇಲ್ಲಿ ನೀವು ಅಮೌಂಟ್ ಕೂಡ ಕಾಣ್ತಾ ಇದೆ. ಇದಾದ ನಂತರ ನಾವೀಗ ಟಿಕೆಟ್ ಬುಕ್ ಆಗಿದೆ ಅನ್ನೋ ಕನ್ಫರ್ಮ್ ಮಾಡ್ಕೋಕ್ಕೋಸ್ಕರ ಇಲ್ಲಿ ನಮಗೆ ಮೆಸೇಜು ಮೇಲೂ ಬಂದಿರ್ತದೆ. ಅದು ನಾವು ಇಲ್ಲಿ ಒಂದು ಟಿಕೆಟ್ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ಟಿಕೆಟನ್ನು ನಾವು ಡೌನ್ಲೋಡ್ ಮಾಡ್ಕೊಂಡೆ ನೋಡಿ, ಈ ಥರ ಕಾಣ್ತಾ ಇದೆ. ನಾವು ಮೊಬೈಲ್ ಮುಖಾಂತರನೇ ರೈಲ್ವೆ ಟಿಕೆಟ್ ತುಂಬ ಈಸಿಯಾಗಿ ಮಾಡಬಹುದು.